ಮಡ್ಲಕ್ಕಿ ಅಂತ ಕಟ್ತೀರಿ, ದಯವಿಟ್ಟು ತಾಯಿಗೆ ಹಿಂದೆ ಮಡ್ಲಕ್ಕಿ ಕಟ್ಟಿಡಿ. ಆ ಮಡ್ಲಕ್ಕಿ ಕಟ್ಟಿದ್ದನ್ನ ನೀವು ಕೊನೆಯ ದಿನಗಳಲ್ಲಿ ಯಾವ್ದಾರ ಒಂದು ಲಕ್ಷ್ಮೀ ದೇವಸ್ಥಾನಕ್ಕೆ ಅಥವಾ ವಿಷ್ಣು ಟೆಂಪಲ್ಗೆ ಅದನ್ನ ಕೊಟ್ಟು ಬನ್ನಿ, ಮರಿಬೇಡಿ. ಹಾಗೆ ಕೆಲವ್ರು ಏನ್ ಮಾಡ್ತಾರೆ, ತೋರ್ಸ್ಕೊಳ್ಳೋಕೋಸ್ಕರ ತುಂಬಾ ಮತ್ತೆ ಚಿನ್ನದ ಪೀಸ್ ಹಾಕ್ಬೇಕು ಕಳಸಲೊಳಗಡೆ ವೀಕ್ಷಕರೇ, ಮರಿಬೇಡಿ. ಒಂದು ಚಿನ್ನದ ಯಾವ್ದಾರ ಒಂದು ಮೂಗ್ ಬಟನೋ ಅಥವಾ ನಿಮ್ಮ ಮನೆಯೊಳಗಡೆ ಇರೋ ಒಂದು ಯಾವ್ದೋ ಚಿನ್ನದ ಪೀಸ್ನ ಆ ಒಂದು ಕಳಸದೊಳಗಡೆ ಹಾಕಿ. ಹಾಗೆ ಲಕ್ಷ್ಮಿಗೆ ಎಲ್ಲ ಅಲಂಕೃತ ಮಾಡಿ ನೀವು ಉಮ್ಮಗೋಡ್ ಹಾಕೊಂಡು ದಯವಿಟ್ಟು ಕುತ್ಕೋಬೇಡಿ. ಯಾಕೆಂದ್ರೆ ಲಕ್ಷ್ಮಿ ವರಪ್ರದಳಾಗಿ ಈ ರೀತಿ ಆಶೀರ್ವಾದ ಮಾಡ್ತಾ ಇದ್ದಾರೆ, ಬ್ಲೆಸ್ಸಿಂಗ್ ರೀತಿಯಲ್ಲಿ ಇರೋದ್ರಿಂದ ಆ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಸಿಗ್ಬೇಕು ಅಂತ ಅಂದ್ರೆ ನೀವು ಮಾಡಬೇಕಾಗಿರೋದು ಲಕ್ಷ್ಮಿಗೆ ಒಂದು ಗೋಲ್ಡ್ ಚೈನ್ ಅಂತ ಹಾಕ್ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ನೀವು ಹಾಕೊಳ್ಳಿ. ಯಾಕೆಂದ್ರೆ ನೀವ್ ಹೆಂಗಿರ್ತೀರೋ ಹಂಗೆ ತಥಾಸ್ತು ಅಂತಾಳೆ. ನೀವೇ ಯಾವ ರೀತಿಲಿ ಡ್ರೆಸ್ ಮಾಡ್ಕೊಂಡಿರ್ತೀರೋ ಅದೇ ರೀತಿ ಅವಳು ತಥಾಸ್ತು ಅನ್ನೋದ್ರಿಂದ ಕೆಲವ್ರು ಮಾಡೋ ಮನೇಲಿ ಮಿಸ್ಟೇಕ್ಗಳು ಏನು ಅಂದ್ರೆ ಹೆಣ್ಮಕ್ಳುಗಳು ತಾವೆಲ್ಲ ಅಲಂಕಾರ ಮಾಡ್ಬಿಡ್ತಾರೆ, ದೇವಿಗೆ ನೋಡಕ್ಕೆ ಚಂದ ಅಲಂಕಾರ, ಆದ್ರೆ ಅವ್ರು ಮಾಡ್ಕೊಳ್ಳೋದು ಮಾತ್ರ ಸಿಂಪಲ್ ಆಗಿ ಹೆಂಗಿರ್ತಾರೋ ಆಗ ಬಂದು ನಿಂತ್ಕೊಂಡು ಪೂಜೆ ಮುಗಿಸ್ಬಿಡ್ತಾರೆ. ಖಂಡಿತ ಆ ತಪ್ಪನ್ನ ಮಾಡಬೇಡಿ ವೀಕ್ಷಕರೇ. ನೀವು ಎಷ್ಟು ಚಂದವಾಗಿ ಅಲಂಕೃತವಾಗಿ ಒಡೆಗಳನ್ನ ಧರಿಸಿ ನೀವು ಆ ತಾಯಿನ ಪೂಜೆ ಮಾಡ್ತೀರೋ ಆ ಮಟ್ಟಕ್ಕೆ ಅವಳು ನಿಮ್ಮನ್ನ ಬ್ಲೆಸ್ ಮಾಡ್ತಾ ಹೋಗ್ತಾಳೆ. ಯಾಕಂದ್ರೆ ಬ್ಲೆಸ್ಸಿಂಗ್ ಆಕಾರದಲ್ಲಿ ಲಕ್ಷ್ಮಿ ಕುಳಿತಿರೋದ್ರಿಂದ ಅವಳ ಒಂದು ನಿಮಗೆ ಆಶೀರ್ವಾದ ಬೇಕು ಅಂದ್ರೆ ಖಂಡಿತ ಇದನ್ನ ಮಾಡ್ತಾ ಹೋಗಿ. ಹಾಗೆ ಹೇಗಿದ್ರು ಕಮಲದ ಹೂವು ಇಟ್ಟಿರ್ತೀರಿ, ಮರಿಬಿಡಿ ವೀಕ್ಷಕರೇ. ಆ ಕಮಲದ ಹೂವನ್ನ ಒಂದು ಅಂದ್ರೆ ಬಿಸಿಲು ಇಲ್ಲದೆ ಇರುವಂತಹ ಕಡೆ ಅದನ್ನ ಒಣಗಿಸ್ಬಿಟ್ಟು ನಂತರ ದಿನಗಳಲ್ಲಿ ನೀವೇನಿದೆ ನೀವು ಕಳಸಲು ಕಡೆ ಹಾಕಿರ್ತೀರಲ್ಲ, ಕಮಲದ ಬೀಜ ಇರ್ಬೋದು, ರುದ್ರ ಏಕಾಕ್ಷಿ ನಾರಿಯಲ್ಲಿ ಇರ್ಬೋದು, ಅಥವಾ ನೀವು ಈ ಕಾಯಿನು ಮತ್ತೆ ಕವಡೆಗಳು ಇದೆಲ್ಲ ಏನೆಲ್ಲ ಕಳಸೊಳಗಡೆ ವಸ್ತುಗಳು ಹೇಳಿದ್ನಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಒಂದು ಒರೆಸ್ಬಿಟ್ಟು ನೀಟಾಗಿ ಬಿಟ್ಬಿಟ್ರೆ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಒಣಗಿಸಿ, ಯಾಕೆಂದ್ರೆ ಬೂಸ್ಟ್ ಆಗೋದ್ರಿಂದ ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿಟ್ಬಿಡಿ. ಒಣಗಿಸಿದಾದ್ಮೇಲೆ ಕಮಲದ ಹೂಗಳನ್ನು ನೀವು ಯಾವ್ದೋ ಪೆಟಲ್ಸ್ ಗಳನ್ನ ಬಿಡಿಸಿ ಒಂದ್ ಕಡೆ ಇಟ್ಟುಬಿಡಿ. ಅದನ್ನ ಹಿಟ್ಟಾದ್ಮೇಲೆ ಎಲ್ಲವನ್ನೂ ಒಟ್ಟಿಗೆನೆ ಒಂದು ವೈಟ್ ಬಟ್ಟೆ ಅಥವಾ ಕೆಂಪು ಬಟ್ಟೆ, ವೈಟು ಅಥವಾ ಕೆಂಪು ಅಥವಾ ಹಳದಿ ಅಥವಾ ಗ್ರೀನು ಇದರಲ್ಲಿ ಯಾವ್ದಾರು ಆಗಿರ್ಬೋದು, ಬಟ್ ರೆಡ್ ಇಸ್ ಎ ವೆರಿ ಗುಡ್ ಅಂತ ಹೇಳ್ತೀನಿ. ಸೊ ಕೆಂಪು ಬಣ್ಣದ ಬಟ್ಟೆಲಿ ಇವನ್ನೆಲ್ಲ ಹಾಕಿ ಕಟ್ಬಿಟ್ಟು ನೀವು ಅದನ್ನ ಗಂಟು ಕಟ್ಟಿ ನಿಮ್ ಕ್ಯಾಶ್ ಬಾಕ್ಸ್ ಎಲ್ಲಿ ಇಡ್ತೀರಲ್ಲ ಅದನ್ನ ತಗೊಂಡೋಗಿ ಅಲ್ಲಿ ಇಡಬೇಕು, ಮರಿಬಾರ್ದು. ಮತ್ತೆ ಇದೇ ರೀತಿ ಸಂಜೆ ಗೋಧೋಳಿ ಸಮಯದಲ್ಲಿ ಹಸುವಿಗೆ ಏನಾರು ಒಂದು ಪ್ರಸಾದ ಮಾಡಿ ತಿನ್ಸೋದನ್ನ ಮರಿಬಾರ್ದು. ಯಾಕಂದ್ರೆ ಅದು ಕೂಡ ಪ್ರಧಾನವಾಗಿರೋದ್ರಿಂದ, ಲಕ್ಷ್ಮಿ ಕೂಡ ಹಸುವಿನಲ್ಲಿ ಪ್ರಧಾನಳಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಹಸುವಿಗೆ ಏನಾರು ಒಂದು ಗೋ ನೈವೇದ್ಯ ಅಂತ ಮಾಡಿ ಅದಕ್ಕೆ ಸಂಜೆ ಗೋಧೋಳಿ ಸಮಯದಲ್ಲಿ ತಿನ್ನಿಸ್ತಾ ಬನ್ನಿ, ತುಂಬಾ ಒಳ್ಳೇದಾಗತ್ತೆ. ಯಾಕೆಂದ್ರೆ ಕ್ಷೀರ ಸಾಗರದಲ್ಲಿ ಆ ಲಕ್ಷ್ಮಿ ಇರೋದ್ರಿಂದ ಹಾಲನ್ನು ಕೂಡ ನಾವು ಲಕ್ಷ್ಮಿಗೆ ಹೋಲಿಸೋದ್ರಿಂದ ದಯವಿಟ್ಟು ಅವ ಸಂಜೆ ಮಹಾಲಕ್ಷ್ಮಿ ಪೂಜೆ ಮಾಡಿರ್ತೀರಿ, ಸಂಜೆ ತುಪ್ಪ ದೀಪ ಹಚ್ಚಿರ್ತೀರಿ ನೋಡಿ, ಶುಕ್ರನ ಅಂಶ ತುಪ್ಪ, ಹಂಗಾಗಿ ಸಾಲ ಮಾಡೋದು ತುಪ್ಪ ತಿನ್ನು ಅಂತ ಹೇಳ್ತಾರೆ. ಯಾಕೆ ಹೇಳಿರ್ತಾರೆ ಹೇಳಿ? ತುಪ್ಪ ತಿನ್ನೋದ್ರಿಂದ ನಿಮ್ಮಲ್ಲಿ ಲಕ್ಷ್ಮಿ ತತ್ವ ಬರುತ್ತೆ ಅನ್ನೋ ಕಾರಣಕ್ಕೆ ಇದೇ ಹೇಳಿದ್ದಾರೆ. ಬಟ್ ಇದನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಏನಕ್ಕೆ ಅಂತ ಹೇಳಿ. ನಾವು ಹೆಚ್ಚು ತುಪ್ಪ ನೋಡಿ, ತುಪ್ಪವನ್ನ ದಾನ ಮಾಡೋದಕ್ಕಿಂತ ತುಪ್ಪವನ್ನ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮಲ್ಲಿ ಲಕ್ಷ್ಮಿ ತತ್ವ ಹೆಚ್ಚು ಆಗ್ತಾ ಹೋಗುತ್ತೆ ನೋಡಿ. ಪ್ರತಿ ಶ್ರೀಮಂತರ ಮನೆಯಲ್ಲೂ ಕೂಡ ಲಕ್ಷ್ಮಿ ಯಥೇಚ್ಛವಾಗಿ ಅವಳು ಲಕ್ಷ್ಮಿ ಪ್ರಧಾನಳಾಗಿ ಆ ಮನೇಲಿ ಕುಳಿತಿರಲ್ಲಪ್ಪ, ಅವ್ರು ಹೋಗ್ತಾ ಬೆಳಿತಾನೆ ಇದ್ದಾರೆ ಅಂದ್ರೆ ಅವರು ಹೆಚ್ಚು ತುಪ್ಪವನ್ನ ಸ್ವೀಕಾರ ಮಾಡೋದ್ರಿಂದ ಅವ್ರ ಮೇಲೆ ಪ್ರತಿಯೊಂದು ಅಡುಗೆಗಳು ಕೂಡ ತುಪ್ಪದಲ್ಲಿ ಘಮ ಅಂತಿರುತ್ತೆ. ತುಪ್ಪ ನಾವು ಕರಿತಿದ್ದಂಗೆ ಏನಾದ್ರು ಎಷ್ಟು ಗಮ್ ಅನ್ನತ್ತೆ ನೋಡಿ. ಅದೇ ತರ ಸುಗಂಧಿ ದ್ರವ್ಯ ಭರಿತಳಾಗಿರುವಂತ ನಮ್ಮ ಮಹಾಲಕ್ಷ್ಮಿಗೆ ಇಂಥದ್ರನ್ನೆಲ್ಲ ಇಷ್ಟ ಆಗೋದ್ರಿಂದ ಸಂಜೆ 6 ಗಂಟೆ ತುಪ್ಪ ದೀಪ ಹಚ್ಚಿದ ಮೇಲೆ ಮರಿಬೇಡಿ ವೀಕ್ಷಕರೇ, 1 ಪ್ಯಾಕೆಟ್ ಹಾಲು ಮತ್ತೆ ಮೊಸರು, ಹಾಗೆ ಹಾಲು ಮೊಸರು ಮತ್ತೆ ತುಪ್ಪದ ಪ್ಯಾಕೆಟ್, ಹಾಗೆ ಕಲ್ಲುಪ್ಪು, ಇಷ್ಟನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೇಕಾಗುತ್ತೆ. ಇದನ್ನ ನೀವು ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಮಗೆ ಒಲಿತಾ ಬಂದಿಲ್ಲ ಅಂದ್ರೆ ಆಮೇಲೆ ಹೇಳಿ. ನೀವು ಇದನ್ನ ಮರಿದೆ ಪ್ರತಿ ಶುಕ್ರವಾರ ಸಂಜೆ ತುಪ್ಪದ ದೀಪ ಹಚ್ಚಿದ ಮೇಲೆ ನಿಮ್ಮ ಮನೆಗೆ ತೆಗೆದುಕೊಂಡು ಬರಬೇಕು ನೋಡಿ. ಯಾಕೆ ಹಿಂದಿನ ಕಾಲದಲ್ಲಿ ಸಂಜೆ 6 ಗಂಟೆ ಆಗ್ತಿದ್ದಂಗೆ ಪಕ್ಕದ ಮನೆಗೆ ಹೋಗಿ ಹಾಲು ಕೇಳಿ ಮೊಸರು ಕೇಳಿ ಇವತ್ತಿಗೂ ಕೊಡಲ್ಲ. ಯಾಕೆಂದ್ರೆ ಅದು ಲಕ್ಷ್ಮಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಮನೆಯಿಂದ ಸಂಜೆ ಟೈಮಲ್ಲಿ ಗೋಧೋಳಿ ಸಮಯದಲ್ಲಿ ಕೊಡಬಾರ್ದು ಅಂತ ಹೇಳಿದ್ದಾರೆ. ಇದು ನಾವು ಮಾರ್ಕೆಟ್ ಅಲ್ಲಿ ಮಾರೋದ್ರಿಂದ ಅಂದ್ರೆ ಅವ್ರಿಗೆ ದುಡ್ಡು ನಾವು ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ, ಅವ್ರ ವಸ್ತುಗಳನ್ನು ಕೊಡ್ತಾರೆ. ಹಾಗಾಗಿ ಇದನ್ನ ತಗೊಂಡ್ ಬಂದು ನಿಮ್ಮ ಮನೇಲಿ ಶೇಖರಣೆ ಮಾಡ್ತಾ ಬರೋದ್ರಿಂದ ಪ್ರತಿ ಶುಕ್ರವಾರ ಮರಿದೇ ಇದನ್ನ ಫಾಲೋ ಮಾಡಿ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದನ್ನ ಫಾಲೋ ಮಾಡಿ. ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸದಾ ಬರ್ತಾ ಹೋಗ್ತಾಳೆ. ಇದೊಂದು ಚಿಕ್ಕ ಟಿಪ್ಸ್ ಫಾಲೋ ಮಾಡೋದ್ರಿಂದನೂ ಕೂಡ ನೀವು ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು. ಎಲ್ಲ ವೀಕ್ಷಕರಿಗೂ, ರಿಲ್ಯಾಕ್ಸ್ ಸ್ಟುಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ವೀಕ್ಷಕರಿಗೆ, ಆ ವರಮಹಾಲಕ್ಷ್ಮಿ ಹಬ್ಬದ ಮಾಡುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ, ಸಕಲ ಸಮೃದ್ಧಿಯನ್ನ ಕೊಟ್ಟು ಕಾಪಾಡಲಿ. ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಈ ಒಂದು ವರ್ಷ ನಿಮಗೆ ಗಣನೀಯವಾಗಿ ಮುಂದೆ ಬರುವಂತಹ ಬೆಳವಣಿಗೆ ಆಗುವಂತಹ ಎಲ್ಲ ಒಂದು ವರಪ್ರಧಾನಳಾಗಿ ಮಹಾಲಕ್ಷ್ಮಿ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.